ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ICICI ಬ್ಯಾಂಕ್ ಕ್ವಾರ್ಟರ್ಲಿ ರಿಸಲ್ಟ್ಸು. ನೆಟ್ ಪ್ರಾಫಿಟ್ಟು ಜುಲೈ ಟು ಸೆಪ್ಟೆಂಬರ್ 2022 ಅಲ್ಲಿ 8,361 crores ಇತ್ತು. ಜುಲೈ ಟು ಸೆಪ್ಟೆಂಬರ್ 2023 11,351 ಕೋಟಿ, 36% ಜಾಸ್ತಿ ಆಗಿದೆ. ನೆಟ್ NPA ಪರ್ಸೆಂಟೇಜು 0.61% 0.43% ಆಗಿದೆ. ಇದು ಇಂಪ್ರೂವ್ಮೆಂಟ್ ಆಗಿದೆ. ಗುಡ್ ಪರ್ಫಾರ್ಮೆನ್ಸ್ ಕಂಪ್ನಿದು. ಈ ರಿಸಲ್ಟ್ಸ್ ನಿನ್ನೆ ಸಾಯಂಕಾಲ ಅನೌನ್ಸ್ ಆಗಿತ್ತು ಹಾಗೂ ರಿಸಲ್ಟ್ಸು ಅಬವ್ ಎಕ್ಸ್ಪೆಕ್ಟೇಷನ್ ಬಂದಿದೆ. ಸ್ಟಾಕು ಸೋಮವಾರ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 2, 5G ಸರ್ವಿಸಸ್ ಮೋರ್ ಸ್ಪ್ರೆಡ್ ಔಟ್ ದೆನ್ ಯುರೋಪ್. ಇಂಡಿಯಾದ 5G ನೆಟ್ವರ್ಕ್ ಡಿಪ್ಲಾಯ್ಮೆಂಟು ಆ್ಯಕ್ಚುಲಿ ಯುರೋಪ್ಗಿಂತನೂ ಚೆನ್ನಾಗಿದೆ. ಯಾಕಂದರೆ ಆಲ್ಮೋಸ್ಟ್ ಎಂಟೈರ್ ಇಂಡಿಯಾ ಈಗ ಕವರ್ ಆಗಿದೆ ಹಾಗೂ ಒನ್ ಆಫ್ ದ ಟಾಪ್ 3 ನೇಷನ್ಸಲ್ಲಿದೆ 5G ನೆಟ್ವರ್ಕ್ ಯೂಸರ್ ಬೇಸಲ್ಲಿ. ಅಕ್ಟೋಬರ್ 2022 ಅಲ್ಲಿ 5G ಸರ್ವಿಸಸ್ ಇಂಡಿಯಾದಲ್ಲಿ ಲಾಂಚ್ ಆಗಿತ್ತು ಹಾಗೂ ಆಲ್ಮೋಸ್ಟ್ 1 ಇಯರಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟ್ಸಲ್ಲಿ ಸ್ಪ್ರೆಡ್ ಔಟ್ ಆಗಿದೆ. ಭಾರತಿ ಏರ್ಟೆಲ್ ಹಾಗೂ ರಿಲಯನ್ಸ್ ಜಿಯೋ ಅವರು ತುಂಬ ಒಳ್ಳೆಯ ಒಂದು ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ. ಆದರೆ ಇನ್ನೂ 5G ಸರ್ವಿಸಸ್ ತಗೊಳ್ತಾ ಇರೋರು ಅಷ್ಟು ಜಾಸ್ತಿ ನಂಬರ್ ಇಲ್ಲ. ಯಾಕಂದರೆ ಸುಮಾರು ಜನ 4G ಫೋನ್ಸ್ ಇಟ್ಕೊಂಡಿದ್ದಾರೆ. 5G ಬರೋದಿಲ್ಲ ಅದರಲ್ಲಿ. ಆದರೆ ಫ್ಯೂಚರಲ್ಲಿ ಮೇ ಬಿ ನೆಕ್ಸ್ಟ್ ಇಯರ್ ಅಷ್ಟರೊಳಗೆ ಇನ್ನೂ ಎಷ್ಟೋ ಕೋಟಿ ಜನ 5G ಸರ್ವಿಸ್ಗೆ ಮೈಗ್ರೇಟ್ ಆಗ್ತಾರೆ. ನ್ಯೂಸ್ ನಂಬರ್ 3, IDBI ಬ್ಯಾಂಕ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಈ ರಿಸಲ್ಟ್ಸು ನಿನ್ನೆ ಅನೌನ್ಸ್ ಆಗಿತ್ತು. ಜುಲೈ ಟು ಸೆಪ್ಟೆಂಬರ್ 2022 ಅಲ್ಲಿ ನೆಟ್ ಪ್ರಾಫಿಟ್ 782 crores. ಜುಲೈ ಟು ಸೆಪ್ಟೆಂಬರ್ 2023 1,323 crores, 69% ಜಾಸ್ತಿ ಆಗಿದೆ. ನೆಟ್ NPA ಪರ್ಸೆಂಟೇಜು 1.16% 0.39% ಬಿದ್ದಿದೆ. ಇದು ಗುಡ್ ಪರ್ಫಾರ್ಮೆನ್ಸ್ ಕಂಪ್ನಿಗೆ ಈ ಕ್ವಾರ್ಟರಲ್ಲಿ. IDBI ಬ್ಯಾಂಕು ಗವರ್ಮೆಂಟ್ ಸದ್ಯಕ್ಕೆ ಸೇಲ್ ಮಾಡಬೇಕಂತ ಆ ಪ್ರಯತ್ನದಲ್ಲಿದ್ದಾರೆ ಹಾಗೂ ಇನ್ನೊಂದು ಕೆಲವು ತಿಂಗಳಲ್ಲಿ ಯಾರೋ ಒಬ್ಬರು ಬಿಡ್ಡರನ್ನು ಅಕ್ಸೆಪ್ಟ್ ಮಾಡ್ತಾರೆ ಅಥವಾ ಸೆಲೆಕ್ಟ್ ಮಾಡ್ತಾರೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಕೋಟಕ್ ಮಹೀಂದ್ರ ಬ್ಯಾಂಕ್ ಅವರು ಅಶೋಕ್ ವಾಸ್ವಾನಿಯಾಗಿ ಹೊಸ MD ಹಾಗೂ CEO ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಇವರು ಉದಯ್ ಕೋಟಕ್ನಿಂದ ಟೇಕ್ ಓವರ್ ಮಾಡ್ತಾರೆ. ಯಾಕಂದರೆ ಉದಯ್ ಕೋಟಕ್ ಅವರು ಸುಮಾರು ವರ್ಷ CEO ಮತ್ತು MD ಆಗಿದ್ದರು. ಮತ್ತು ಅವರಿಗೆ ರಿನ್ಯೂವಲ್ ಮಾಡಲಿಕ್ಕೆ ಪರ್ಮಿಷನ್ ಸಿಗ್ತಾ ಇಲ್ಲ. ಯಾಕಂದರೆ ಸುಮಾರು ವರ್ಷ ಅವರು CEO ಆಗಿದ್ರು ಅಂತ ಈಗ ಅವರು ಸ್ಟೆಪ್ ಡೌನ್ ಮಾಡಿದ್ದಾರೆ, ರೆಸಿಗ್ನೇಷನ್ ಕೊಟ್ಟಿದ್ದಾರೆ. 40% ಆಫ್ ಇಂಡಿಯಾಸ್ ಕ್ರೂಡ್ ಆಯಿಲು ರಷ್ಯಾದಿಂದನೇ ಬರ್ತಾ ಇದೆ. ಮುಂಚೆ ಈ ರಷ್ಯಾ ಯುಕ್ರೇನ್ ವಾರ್ ಮುಂಚೆ ರಷ್ಯನ್ ಆಯಿಲ್ ತುಂಬ ಕಮ್ಮಿ ತಗೊಳ್ತಾ ಇತ್ತು. ಈಗ ರಷ್ಯನ್ ಆಯಿಲೇ ಜಾಸ್ತಿ ಇದೆ. ರಷ್ಯಾ ಆದಮೇಲೆ ಇಂಡಿಯಾ ಮ್ಯಾಕ್ಸಿಮಮ್ ಆಯಿಲ್ ಇಂಪೋರ್ಟ್ ಮಾಡೋದು ಇರಾಕ್ ಹಾಗೂ ಸೌದಿ ಅರೇಬಿಯಾದಿಂದ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.